ಜೈನ್ ಫ್ರೆಂಡ್ಸ್ ನಮಸ್ತೆ, ನಾನು ನಿಮ್ಮ ಚಿಕ್ಕ ಡಿಫೆನ್ಸ್ ಅಕಾಡೆಮಿ ಚೇರ್ಮನ್. ಫ್ರೆಂಡ್ಸ್, ಇವತ್ತು ನಾವಿರೋದು ಅಗ್ರಿಕಲ್ಚರ್ ಗ್ರೌಂಡು ರಾಯಚೂರಲ್ಲಿ. ಏನು ಬೆಳಗಾವಿ ರ್ಯಾಲಿ ನಡೀತಲ್ಲ ಮುಂದಿನ ತಿಂಗಳು 8ರಿಂದ 22ವರೆಗೂ ಆ ಒಂದು ಗ್ರೌಂಡಲ್ಲಿದ್ದೀವಿ. ನಿಮಗೆ ಆ ಗ್ರೌಂಡ್ ಇನ್ಫಾರ್ಮೇಷನ್ನು ನಿಮಗೆ ಪ್ರತಿಯೊಂದು ಪೂರ 400 ಮೀಟರ್ ಗ್ರೌಂಡ್ ಹೇಗಿದೆ ಅಂತಂದೇಳಿ ತೋರಿಸ್ಕೊಡ್ತೀನಿ. ಯಾರಾದರೂ ವೀಡಿಯೋ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಫ್ರೆಂಡ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತಂದು ಹೇಳ್ತಾ ಬನ್ನಿ ನೋಡೋಣ. ಇದು ನೋಡಿ ಫ್ರೆಂಡ್ಸ್, ಈ ಕಡೆ ನಿಮಗೆ ಫಸ್ಟ್ ಪಾಯಿಂಟ್ ಇದು ನಿಮಗೆ ಸ್ಟಾರ್ಟಿಂಗ್ ಪಾಯಿಂಟ್ ಆಗ್ಬೋದು. ಸ್ಟಾರ್ಟಿಂಗ್ ಪಾಯಿಂಟಿಂದ ಇಲ್ಲಿಂದ ನಿಮಗೆ ಗೋ ಆದರೆ ನಿಮಗೆ ಫಸ್ಟ್ ಬರೋದು ಆ ಕರ್ವ್ ಫ್ರೆಂಡ್ಸ್. ಈ ಕರ್ವು ನೋಡ್ತಾ ಇರ್ಬೋದು. ಫಸ್ಟ್ ನಿಮಗೆ ತೋರಿಸ್ಬಿಡ್ತೀನಿ ಹೇಗಿದೆ ಅಂತಂದೇಳಿ. ಕೆಳಗಡೆ ತೋರಿಸಪ್ಪ ನೋಡಿ ಫ್ರೆಂಡ್ಸ್, ಇದು ನಿಮಗೆ ಉಸುಗು ಜಾಸ್ತಿ, ನಿಮಗೆ ಕಲ್ಲಿರಲ್ಲ ಏನಿರಲ್ಲ, ಲೈಟಾಗಿ ಸಣ್ಣ ಉಸುಗಿರುತ್ತೆ. ನೀವು ಇಲ್ಲಿ ಬರಿಗಾಲಲ್ಲಿ ಓಡ್ಬೋದು, ಇಲ್ಲಾಂದರೆ ಶೂ ಹಾಕೊಂಡು ಓಡ್ಬೋದು. ನಿಮಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್, ಮುಂದೆ ಬರಪ್ಪ. ಇದು ನೋಡಿ ಫ್ರೆಂಡ್ಸ್, ಗ್ರೌಂಡ್ ಕ್ಲೀನ್ ತೋರ್ಸಪ್ಪ, ಕಡೆ ತೋರ್ಸ. ಇದು ನಿಮಗೆ ಟ್ರ್ಯಾಕು ನಿಮಗೆ ಭಾಳ ಆಗಲ ಇದೆ, ಓಡೋದು ಏನೂ ಪ್ರಾಬ್ಲಮ್ ಇರಲ್ಲ. ಯಾಕಪ್ಪ ಅಂದರೆ ಈಗ ನಮಗೆ ಮೊನ್ನೆ ಕೊಪ್ಪಳದಲ್ಲಿತ್ತು, ಸ್ವಲ್ಪ ಲೈಟಾಗಿ ಸ್ವಲ್ಪ ಟ್ರ್ಯಾಕ್ ಸಣ್ಣದಿತ್ತು ಹೋದ್ ಸರಿ. ಆ ಟೈಮಲ್ಲಿ ಏನಾಯ್ತು, ನಿಮಗೆ ಸ್ವಲ್ಪ ಓಡೋಕೆ ದೂಕ್ಯಾಡೋದು ಜಾಸ್ತಿ ಆಗಿತ್ತು. ಇಲ್ಲಿ ನಿಮಗೆ ದೂಕ್ಯಾಡೋ ಪರಿಸ್ಥಿತಿ ಏನಿರಲ್ಲ ಫ್ರೆಂಡ್ಸ್. ಆರಾಮ್ಸೆ ನಿಮಗೆ ಗ್ರೌಂಡು ನಿಮಗೆ ಆಗಲ ಇರುತ್ತೆ. ಮೇನಾಗಿ ಫ್ರೆಂಡ್ಸ್ ನಿಮಗೆ ಬೇಕಾಗಿರೋದು ಕರ್ವು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಬರ ಬಾ ಮುಂದೆ. ಇದು ಫ್ರೆಂಡ್ಸ್ ನಿಮಗೆ ಫಸ್ಟ್ ಕರ್ವ್ ಫ್ರೆಂಡ್ಸ್. ಇಲ್ಲಿಂದ ನಿಮಗೆ ಫಸ್ಟ್ ಸ್ಟಾರ್ಟಿಂಗ್ ಪಾಯಿಂಟಿಂದ ಹಿಡಿದು ಫಸ್ಟ್ ಕರ್ವ್ ಆಗಿರುತ್ತೆ. ಫಸ್ಟ್ ಕರ್ವಲ್ಲಿ ನಿಮಗೆ ಹೆಂಗೆ ಅಂದರೆ ನಿಮ್ಗೆ ಅನಿಸ್ಬೋದು ಸ್ವಲ್ಪ ಬಿಡ್ತಾಗಿದೆ, ಸ್ವಲ್ಪ ಅಗಲ ಇದೆ ಅಂತಂದೇಳಿ ಅನಿಸ್ಬೋದು. ಆದರೆ ನಿಮಗೆ ಗ್ರೌಂಡ್ ಇರೋದೇ 400 ಮೀಟರ್ ಫ್ರೆಂಡ್ಸ್. ಯಾವುದೇ ಒಂದು ಗ್ರೌಂಡು ಯೂನಿವರ್ಸಿಟಿ ಆಗಲಿ, ಡಿಸ್ಟ್ರಿಕ್ಟ್ ಸ್ಟೇಡಿಯಂ ಆಗಲಿ, ಯಾವುದೇ ಒಂದು ಸ್ಟೇಡಿಯಂ ಮಾಡಿದ್ರೆ ನಿಮಗೆ 400 ಮೀಟ್ರೇ ಅವರೆಲ್ಲ ಅಳತೆ ಮಾಡಿ ನಿಮಗೆ ಸ್ಟೇಡಿಯಂ ಮಾಡಿ ಗ್ರೌಂಡ್ ಮಾಡಿರ್ತಾರೆ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ನಿಮಗೆ ಇದು ನಿಮಗೆ ಫಸ್ಟ್ ಕರ್ವು. ಬರ ಮುಂದೆ ಬಾ, ಇಲ್ಲ ಪೂರ ಗ್ರೌಂಡ್ ತೋರಿಸು ಸವಾಸ್. ನೋಡಿ, ಇದು ನಿಮ್ಮ ಅಗ್ರಿಕಲ್ಚರ್ ಗ್ರೌಂಡು ರಾಯಚೂರು. ನಿಮಗೇನಾದರೂ ಗ್ರೌಂಡ್ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ಬೇಕಿದ್ರೆ ನೋಡಿ ಫ್ರೆಂಡ್ಸ್, ನಮ್ಮ ಅಕಾಡೆಮಿಯಲ್ಲಿ ಈಗ ಆಲ್ರೆಡಿ ಬ್ಯಾಚ್ ಸ್ಟಾರ್ಟ್ ಆಗಿದ್ದಾವೆ. ನಿಮಗೆ ರಿಸಲ್ಟ್ ಬಿಟ್ಟ ಮೇಲೆ ನೆಕ್ಸ್ಟ್ ನ್ಯೂ ಬ್ಯಾಚು ಸ್ಟಾರ್ಟ್ ಆಗುತ್ತೆ. ರಿಸಲ್ಟ್ ಬಿಟ್ಟ ಮೇಲೆ ನೀವು ವೀಡಿಯೋ ಕೆಳಗಡೆ ಕೊಟ್ಟಿರ್ತಕ್ಕಂಥ ನಂಬರ್ನ ಸಂಪರ್ಕಿಸಬಹುದು. ನೋಡಿ ಫ್ರೆಂಡ್ಸ್, ಇದು ಪೂರ ಗೋಲಾಕಾರವಾಗಿದೆ. ನಿಮ್ಗೆ ಮೊನ್ನೆ ಒಂದು ವೀಡಿಯೋ ಮಾಡಿದ್ದೆ ಫ್ರೆಂಡ್ಸ್. ಆ ವೀಡಿಯೋದಲ್ಲಿ ನಿಮಗೆ ಮೊಟ್ಟೆ ಆಕಾರದಲ್ಲಿ ಅಂತೇಳಿ ಅದೇ ಸೇಮ್ ಟೈಪೇ. ನಿಮಗೆ ಜಾಸ್ತಿ ಏನಂದರೆ ಕರ್ವಲ್ಲೇ ನಿಮಗೆ ಟೈಮ್ ತಗೊಳುತ್ತೆ. ಅದು ನೀವು ನೋಡ್ತಾ ಇರ್ಬೋದು. ಸ್ವಲ್ಪ ಗ್ರೌಂಡ್ ಇದು ಈ ಥರ ತೋರಿಸಪ್ಪ. ಗುಡ್ ಸವಾಸ್, ನೋಡ್ತಾ ಇರ್ಬೋದು. ಇದು ನಿಮ್ಮ ಅಗ್ರಿಕಲ್ಚರ್ ಗ್ರೌಂಡು. ಅದು ಫಸ್ಟ್ ಕರ್ವ್ ಆಯಿತು. ಇದು ನಿಮಗೆ ಸೆಕೆಂಡ್ ಕರ್ವ್ ಫ್ರೆಂಡ್ಸ್. ಬಾ ಮುಂದೆ ಬಾ. ಸೆಕೆಂಡ್ ಕರ್ವ್ ನೋಡಿ, ಸೆಕೆಂಡ್ ಕರ್ವ್ ನಿಮಗೆ ಇದೇ ಥರ ಸ್ವಲ್ಪ ಇಲ್ಲಿ ಹೊರಗೆ ಬಂದಿದೆ. ಆದರೆ ಇಲ್ಲಿ ಏನು ಮಾಡ್ತಾರೆ, ಆರ್ಮಿಯವರೆಲ್ಲ ಬ್ಯಾರಿಗೇಡ್ ಹಾಕೋದ್ರಿಂದ ನಿಮಗೆ ಯಾವುದೇ ಪ್ರಾಬ್ಲಮ್ ಇರಲ್ಲ. ಬ್ಯಾರಿಗೇಡಿಂದ ನೀವು ಈ ಕಡೆಗೆ ಓಡಿದ್ರೆ ಆರಾಮ್ಸೆ ನೀವು ಸೇಫಾಗಿ ಓಡ್ಬೋದು. ಇದು ನಿಮಗೆ ಸೆಕೆಂಡ್ ಕರ್ವ್ ಆಯಿತು ಫ್ರೆಂಡ್ಸ್. ಇಲ್ಲಿವರೆಗೂ ನಿಮ್ಮ ಸೆಕೆಂಡ್ ಕರ್ವು. ಇದು ನಿಮಗೆ ಸೆಕೆಂಡ್ ಸ್ಟೇಟ್ ಆಗಿರುತ್ತೆ. ಆರಾಮ್ಸೆ ಓಡ್ಬೋದು. ಇನ್ನೊಂದು ನೋಡಿ ವಿಡ್ತ್ ಎಷ್ಟಿದೆ ನೋಡಿ ಫ್ರೆಂಡ್ಸ್. ಆರಾಮ್ಸೆ ನೀವು 150-200 ಮಂದಿ ಬಿಟ್ಟರು ಆರಾಮ್ಸೆ ಕವರ್ ಮಾಡ್ಕೊಂಡು ಓಡ್ಬೋದು ಅಂತಂದು ಹೇಳ್ತಾ ಬನ್ನಿ. ಮುಂದೆ ಬಾ. ಗ್ರೌಂಡ್ ಮಾತ್ರ ಎಕ್ಸಲೆಂಟ್ ಫ್ರೆಂಡ್ಸ್. ಇವ್ರ ಮಾತು ಕೇಳಕ್ಕೆ ಹೋಗ್ಬೇಡ್ರಿ, ಗ್ರೌಂಡ್ ಹಂಗಿದೆ ಹಿಂಗಿದೆ. ಗ್ರೌಂಡ್ ಮಾತ್ರ ಟಾಪ್ ಆಗಿದೆ. ನೀವು ಮಳೆ ಬರ್ತಾಯಿದ್ರು ಆರಾಮ್ಸೆ ಓಡ್ಬೋದು. ನಿಮ್ಗೆ ಹೆಂಗೆ ಈ ಮ್ಯಾಟಲ್ಲಿ ಸಿಂಥೆಟಿಕಲ್ಲಿ ಓಡ್ಬೋದು, ಅದೇ ರೀತಿ ನೀವು ಇಲ್ಲಾದರೂ ಮಳೆ ಬರ್ತಾಯಿದ್ರು ಓಡ್ಬೋದು, ಮಳೆ ನೀರು ನಿಂತಿದ್ರೂ ಓಡ್ಬೋದು. ಹೋದ ಸರಿ ನಿಮಗೆ ಮಡಿಕೇರಿ ರ್ಯಾಲಿಲಿ ನೋಡಿರ್ಬೋದು ನೀವು. ಮಳೆ ಬಂದ ತಕ್ಷಣ ಎಲ್ಲ ಕೆಸರಾಗಿ ಓಡೋಕ್ಕೆ ಹುಡುಗರಿಗೆ ಭಾಳ ತೊಂದರೆ ಆಗಿತ್ತು. ಆದರೆ ಇಲ್ಲಿ ಆ ಥರ ಏನಿಲ್ಲ, ಆರಾಮ್ಸೆ ನೀವು ಓಡ್ಬೋದು ಅಂತಂದು ಹೇಳ್ತಾ, ನೀವು ಊರಲ್ಲಿ ಪ್ರಾಕ್ಟೀಸ್ ಇವಾಗಿಂದನೇ ಮಾಡಿ. ರೋಡಲ್ಲಾಗಲಿ ಮತ್ತು ನೀವು ಜಸ್ಟು ಗ್ರೌಂಡಲ್ಲಾದರೂ ಮಾಡಿ, ಅಡ್ಡಿ ಇಲ್ಲ. ಆದರೆ ಇಲ್ಲಿ ಮಾತ್ರ ನಿಮಗೆ ಗ್ರೌಂಡ್ ಮಾತ್ರ ಎಕ್ಸಲೆಂಟಾಗಿ ಸಿಕ್ಕಿದೆ ಈ ಸರಿ ರಾಯಚೂರು ಗ್ರೌಂಡು. ಬನ್ನಿ ಮುಂದೆ ಬನ್ನಿ. ಇದು ನಿಮಗೆ ಆಯಿತು ಸೆಕೆಂಡ್ ಸ್ಟೇಟು. ಬಾರ ಮುಂದೆ ಬಾ. ಗ್ರೌಂಡೆಲ್ಲ ಕ್ಲೀನಾಗಿ ತೋರಿಸು, ಬಿಡ್ತಿ ಎಷ್ಟಿದೆ ಏನೇನಂತಂದೇಳಿ. ಬಸ್, ಇವು ನಮ್ಮ HK ಡಿಫೆನ್ಸ್ ಅಕಾಡೆಮಿ ಸ್ಟೂಡೆಂಟು. ಓಡ್ತಾ ಇದ್ದಾರೆ ಆಲ್ರೆಡಿ. ನಿಮಗೇನಾದರೂ ಈ ಗ್ರೌಂಡಲ್ಲಿ ಬಂದು ಪ್ರಾಕ್ಟೀಸ್ ಮಾಡೋಂಗಿದ್ರೆ ವೀಡಿಯೋ ಕೆಳಗಡೆ ಕೊಟ್ಟಿರ್ತಕ್ಕಂಥ ನಂಬರನ್ನು ಸಂಪರ್ಕಿಸಿ. ಇನ್ನೂ ಅಡ್ಮಿಷನ್ ಚಾಲು ಇದ್ದಾವೆ. ನಿಮ್ಮ ರಿಸಲ್ಟ್ ಬಿಟ್ಟ ಮೇಲೆ ಬೇರೆ ನ್ಯೂ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಫೀಸ್ ಕೂಡ ಬೇರೆ ಆಗಿರುತ್ತೆ. ಇವಾಗ ನಾವು ಹೇಳಿರೋ ಫೀಸ್ ಪ್ರಕಾರ ಸ್ವಲ್ಪ ಮಂದಿ ಯೋಚನೆ ಮಾಡ್ಬೋದು. ಮುಂದಿರೋ ಫೀಸ್ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ನೋಡಿ ಫ್ರೆಂಡ್ಸ್, ಇದು ನಿಮಗೆ ಥರ್ಡ್ ಕರ್ವು ನಿಮಗೆ ಸ್ಟ್ರೇಟಾಗಿ ಬಂದು ಲೈಟಾಗಿ ಒಂದು ಇದೆ ಅಷ್ಟೇ. ಇಲ್ಲಿಯೂ ಸ್ವಲ್ಪ ಹೊರಗಡೆ ಬಂದಿದೆ. ಎಲ್ಲ ಗ್ರೌಂಡ್ ಥರ ಒಂದೇ ಲೆವೆಲ್ ಇದೆ ಇಲ್ಲ ಫ್ರೆಂಡ್ಸ್, ಸ್ವಲ್ಪ ಲೈಟಾಗಿ ಹೊರಗೆ ಬಂದಿದೆ, ಅಡ್ಡಿ ಇಲ್ಲ. ಇಲ್ಲಿ ನಿಮಗೆ ಆರ್ಮಿಯವರು ಬ್ಯಾರಿಗೇಡ್ ಹಾಕಿರ್ತಾರೆ, ಅಲ್ಲಿ ನಿಮಗೆ ಸೇಫ್ಟಿಯಿಂದ ಓಡಬೇಕು. ಬಾ ಮುಂದೆ ಬರೋ. ಇದು ನಿಮಗೆ ಥರ್ಡ್ ಕರ್ವ್ ಆಯಿತು. ನಿಮಗೆ ಕರ್ವ್ ಕೂಡ ಹೇಗಿದೆ ಅಂದರೆ ಗ್ರೌಂಡ್ ಬಿಡ್ತಿದೆ ಫ್ರೆಂಡ್ಸ್. ಗ್ರೌಂಡ್ ಬಿಡ್ತಿರೋದ್ರಿಂದ ನಿಮ್ಗೆ ಏನಾಗುತ್ತೆ ಹೇಳಿ, ಆರಾಮ್ಸೆ ನೀವು ಕವರ್ ಮಾಡ್ಕೊಂಡು. ಇಲ್ಲಾಗಿಲ್ಲ ನಿಮ್ಮ ಹತ್ರ ಓಡೋ ತಾಕತ್ತೈತಾ, ಇಲ್ಲಿಂದನೇ ಓಡ್ಬೋದು ನೀವು. ಬಾ ಮುಂದೆ ಬರ.
ಇದು ನಿಮಗೆ ಥರ್ಡ್ ಆಯಿತು. ಇವಾಗ ನೆಕ್ಸ್ಟ್ ಬರೋದು ನಿಮಗೆ ಫೋರ್ತು, ಲಾಸ್ಟ್ ಫಿನಿಷಿಂಗಲ್ಲಿ ಏನು ಮಾಡ್ಬೇಕಪ್ಪ, ನೀವು ಇಲ್ಲಿದ್ದಾಗ ಏನಾದರೂ ನಿಮಗೆ ಗ್ರೂಪ್ ಒನ್ ಅಂತ ಹೇಳಿದಾಗ ನೀವು ಇಲ್ಲಿಂದ ಆಟೋಮೆಟಿಕ್ಕಾಗಿ ಗ್ರೌಂಡ್ ಬಿಡ್ತಿರೋದ್ರಿಂದ ನೀವು ಇಲ್ಲಿಂದನಾರು ಓಡ್ಬೋದು, ಇಲ್ಲಿಂದ ಸ್ಪಿಂಟ್ ಕಿತ್ತು ನೀವು ಟೈಮ್ನ ಲಾಸ್ಟ್ ರೌಂಡಲ್ಲಿ ಲಾಸ್ಟ್ 100 ಮೀಟ್ರಲ್ಲಿ 5ರಿಂದ 10 ಸೆಕೆಂಡು ಆಟೋಮೆಟಿಕ್ಕಾಗಿ ನೀವು ಕಡಿಮೆ ಮಾಡ್ಕೋಬೋದು. ಹಾಂ, ಗ್ರೌಂಡ್ ಕ್ಲೀನಾಗಿ ತೋರಿಸು. ಇಲ್ಲಿ ಅಲ್ಪ ಸ್ವಲ್ಪ ಇಲ್ಲಿ ಹುಲ್ಲು ಬೆಳೆದಿದೆ, ಬಾಕಿ ಆಲ್ಮೋಸ್ಟ್ ಗ್ರೌಂಡಲ್ಲಿ ಹುಲ್ಲಿಲ್ಲ ಫ್ರೆಂಡ್ಸ್. ಎಕ್ಸಲೆಂಟು, ಸಣ್ಣ ಚಿಕ್ಕದಾಗಿರೋ ಉಸುಗಿದೆ ಅಷ್ಟೇ, ಕಲ್ಲು ಏನಿಲ್ಲ ಫ್ರೆಂಡ್ಸ್ ಇದರಲ್ಲಿ. ಇದು ನಿಮಗೆ ಫೋರ್ತ್ ಕರ್ವ್, ಇದು ಲಾಸ್ಟ್ ಕರ್ವು. ಇದು ನಿಮಗೆ ಲಾಸ್ಟ್ ಕರ್ವ್ ಆಗಿರೋದ್ರಿಂದ ಇಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಫ್ರೆಂಡ್ಸ್, ಇಲ್ಲಿ ಆರಾಮ್ಸೆ ಓಡ್ಬೋದು. ಲೈಟ್ ಸ್ವಲ್ಪ ಹೊರಗೆ ಬಂದಿದೆ, ಬಾಕಿ ಓಡೋಕ್ಕೇನು ಪ್ರಾಬ್ಲಮ್ ಇಲ್ಲ. ಹಾಂ, ಮುಂದೆ ಬರಪ್ಪ. ನಿಮಗೆ ಬಂದೇ ಬಿಡ್ತು ಲಾಸ್ಟು ಫಿನಿಷಿಂಗ್ ಮತ್ತು ಸ್ಟಾರ್ಟಿಂಗ್ ಪಾಯಿಂಟು ಬಂದೇ ಬಿಡ್ತು. ಹಾಂ, ಅದು ನಿಮಗೆ ಫಿನಿಷಿಂಗ್ ಮತ್ತು ಸ್ಟಾರ್ಟಿಂಗ್ ಪಾಯಿಂಟ್ ಆಗುತ್ತೆ. ನಿಮಗೆ ವಿಡಿಯೋ ಇಷ್ಟ ಆದರೆ ನೋಡಿ ಫ್ರೆಂಡ್ಸ್, ವಿಡಿಯೋ ಇಷ್ಟ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಾನು ಡೈಲಿ ಈ ಥರ ವಿಡಿಯೋ ಮಾಡಬೇಕು, ಗ್ರೌಂಡ್ ಬಗ್ಗೆ ಆಗಲಿ, ಡೆಮೋ ರ್ಯಾಲಿ ಬಗ್ಗೆ ಆಗಲಿ, ನೆಕ್ಸ್ಟ್ ಏನಾದರೂ ವರ್ಕೌಟ್ ಬಗ್ಗೆ ಆಗಲಿ, ನಿಮಗೆ ರಾಯಚೂರು ಇದೇನು ಅಗ್ರಿಕಲ್ಚರ್ ಗ್ರೌಂಡ್ ಬಗ್ಗೆ ಏನಾದರೂ ಇನ್ನೂ ಇನ್ಫಾರ್ಮೇಷನ್ ನಿಮಗೆ ತಿಳ್ಕೊಬೇಕನ್ನಂಗಿದ್ರೆ ನಮ್ಮ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್.